ಜಗಳೂರು ತಾಲೂಕಿನ ರಂಗಯ್ಯನದುರ್ಗ ಅರಣ್ಯ ಪ್ರದೇಶದಲ್ಲಿ ನಡೆದಿದ್ದ ಸರಗಳ್ಳತನ ಪ್ರಕರಣವನ್ನು ಬಿಳಿಚೋಡು ಪೊಲೀಸರು ಯಶಸ್ವಿಯಾಗಿ ಭೇದಿಸಿದ್ದಾರೆ. ಯರ್ಲಾಕಟ್ಟೆ ಗ್ರಾಮದ ರೇವಣ್ಣ ಎಂಬುವವರು ತಮ್ಮ ಪತ್ನಿಯೊಂದಿಗೆ ಬೈಕ್ನಲ್ಲಿ ತೆರಳುತ್ತಿದ್ದ ವೇಳೆ ದಾರಿ ಕಾಯ್ದು ಕುಳಿತಿದ್ದ ದುಷ್ಕರ್ಮಿಗಳು ಏಕಾಏಕಿ ದಂಪತಿಗಳ ಮೇಲೆ ಕಾರದ ಪುಡಿ ಎರಚಿದ್ದರು. ಕಣ್ಣು ಕಾಣದಂತೆ ಮಾಡಿ ಮಹಿಳೆಯ ಕುತ್ತಿಗೆಯಲ್ಲಿದ್ದ ಬಂಗಾರದ ಸರವನ್ನು ಕಸಿಯಲು ಯತ್ನಿಸಿ ಸುಮಾರು 10 ಗ್ರಾಂ ತೂಕದ ಚಿನ್ನದ ಸರದ ಎಳೆಯನ್ನು ಕಿತ್ತುಕೊಂಡು ಸ್ಥಳದಿಂದ ಪರಾರಿಯಾಗಿದ್ದರು. ಈ ಘಟನೆಗೆ ಸಂಬಂಧಿಸಿದಂತೆ ಬಿಳಿಚೋಡು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿಕೊಂಡ ಪೊಲೀಸರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ವಿಶೇಷ ತನಿಖಾ ತಂಡವನ್ನು ರಚಿಸಿದ್ದರು. ತೀವ್ರ ಕಾರ್ಯಾಚರಣೆ ನಡೆಸಿದ ಬಿಳಿಚೋಡು ಪೊಲೀಸರು ಸದ್ಯ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ನಿವಾಸಿಗಳಾದ ಮನೋಜ್ ಅಲಿಯಾಸ್ ಮನು ಹಾಗೂ ರಮೇಶ್ ಎಂಬ ಇಬ್ಬರು ಅಂತರ್ ಜಿಲ್ಲಾ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿಗಳಿಂದ ಕಳವು ಮಾಡಿದ್ದ ಸರಕ್ಕೆ ಸಂಬಂಧಿಸಿದಂತೆ 50,000 ರೂಪಾಯಿ ನಗದು ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ. ದಾವಣಗೆರೆ ಗ್ರಾಮಾಂತರ ಡಿವೈಎಸ್ಪಿ ಬಿಎಸ್ ಬಸವರಾಜ್ನವರ ಮಾರ್ಗದರ್ಶನದಲ್ಲಿ ಬಿಳಿಚೋಡು ಠಾಣೆಯ ತಂಡ ನಡೆಸಿದ ಈ ಕಾರ್ಯಾಚರಣೆಯನ್ನು ದಾವಣಗೆರೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಎಚ್.ಟಿ. ಶೇಖರ್ ಅವರು ಪ್ರಶಂಸಿಸಿದ್ದಾರೆ. ಬಿಳಿಚೋಡು ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿರ್ತದೆ 27 ಏಪ್ರಿಲ್ 2026 ಈ ಒಂದು ಪ್ರಕರಣದಲ್ಲಿ ಸಾಯಂಕಾಲ ಸುಮಾರು 6:30 ಮತ್ತು 7 ಗಂಟೆ ಮಧ್ಯದಲ್ಲಿ ರಂಗಯ್ಯನದುರ್ಗ ಅರಣ್ಯ ಪ್ರದೇಶದಲ್ಲಿ ಒಂದು ದೇವಸ್ಥಾನಕ್ಕೆ ಜಾತ್ರೆಗೆ ಬಂದಿರ್ತಾರೆ. ಏನು ಪಿರಾದಾಗಿರ್ತಕ್ಕಂಥ ರೇವಣ್ಣ ಅಂತ ಬಿಟ್ಟಡಿ ಅವರ ಹೆಂಡತಿ ಜೊತೆ ಬೈಕಲ್ಲಿ ಜಾತ್ರೆಗೆ ಬಂದಿರ್ತಾರೆ. ಜಾತ್ರೆ ಮುಗಿಸ್ಕೊಂಡು ವಾಪಸ್ ಹೋಗ್ತಿರ್ಬೇಕಾದ್ರೆ ಈ ರಂಗಯ್ಯನದುರ್ಗ ಅರಣ್ಯ ಪ್ರದೇಶದಲ್ಲಿ ಯಾರೋ ಇಬ್ಬರು ಆರೋಪಿಗಳು ಬೈಕ್ನಲ್ಲಿ ಬಂದು ಈ ಪಿರಾದಿದಾರರಿಗೆ ಮತ್ತು ಅವರ ಹೆಂಡತಿಗೆ ಕಾರದ ಪುಡಿ ಹಚ್ಚಿಬಿಟ್ಟು ಸರ ಅನ್ನು ಕಿತ್ಕೊಂಡು ಹೋಗಿರ್ತಾರೆ. ಆ ಸರ ಕೀಳುವ ಪ್ರಯತ್ನದಲ್ಲಿ ಏನು ಇವರ ಪಿರಾದಿದಾರ ಹೆಂಡತಿ ಅದನ್ನು ರೆಜಿಸ್ಟರ್ ಮಾಡ್ತಾರೆ. ಅವರ ಕೊರಳಿರ್ತಕ್ಕಂಥದ್ದನ್ನು ಅದರಲ್ಲಿ ಸ್ವಲ್ಪ ಭಾಗ ಕಿತ್ಕೊಂಡು ಹೋಗಿದೆ, ಅದರಲ್ಲಿ 10 ಗ್ರಾಮನಷ್ಟು ಅವರು ಕಿತ್ಕೊಂಡು ಹೋಗಿದ್ದಾರೆ ಅಂತ ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ. ಅದೇ ರೀತಿ ನಾವು ಚೈನ್ ಸ್ನ್ಯಾಚಿಂಗ್ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಾಗ ಈ ಪ್ರಕರಣದಲ್ಲಿ ಸುಮಾರು 2 ಆರೋಪಿಗಳನ್ನು ನಾವು ವಶಕ್ಕೆ ಪಡೆದುಕೊಂಡಿದ್ದೇವೆ. ಇವರು ಒಬ್ಬರ ಹೆಸರು ಬಂದುಬಿಟ್ಟು ಮನೋಜ್ ಅಂತ ಬಿಟ್ಟರೆ ಈತ ಸುಮಾರು 28 ವರ್ಷ ವಯಸ್ಸು. ಇನ್ನೊಬ್ಬ ಆರೋಪಿ ಬಂದು ರಮೇಶ್ ಅಂತ ಬಿಟ್ಟರೆ ಈತನ ವಯಸ್ಸು 48 ವರ್ಷ. ಇವರಿಬ್ಬರು ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರದವರು. ಈ ಇಬ್ಬರ ವಿರುದ್ಧ ಕೂಡ ಈಗಾಗಲೇ ಸುಮಾರು 8 ಚೈನ್ ಸ್ನ್ಯಾಚಿಂಗ್ ಪ್ರಕರಣಗಳು ದಾಖಲಾಗಿದ್ದಾವೆ. ಇವೆಲ್ಲರೂ ಕೂಡ ಈ ಎಲ್ಲ ಆರೋಪಿತರು ಎಲ್ಲೆಲ್ಲಿ ಜಾತ್ರೆಗಳಾಗ್ತಾ ಇರ್ತಾವೋ ಆ ನಿರ್ಜನ ಪ್ರದೇಶದಲ್ಲಿ ಅದನ್ನು ಫಾಲೋ ಮಾಡ್ಕೊಂಡ್ಬಂದು ಈ ಥರ ಕೃತ್ಯ ಎಸಗ್ತಾ ಇರ್ತಕ್ಕಂಥದ್ದು ಈ ಒಂದು ಪ್ರಕರಣ ಗೊತ್ತಾಗಿದೆ. ಈ ಒಂದು ಪ್ರಕರಣದಲ್ಲಿ ದೋಚ್ಕೊಂಡು ಹೋಗಿರ್ತಕ್ಕಂಥ 10 ಗ್ರಾಂ ಚಿನ್ನವನ್ನು ಅವರು ಮಾರಾಟ ಮಾಡಿ ಅದರಿಂದ ಆಯಿಷಾವರಮ್ಮ ಜೀವನ ನಡೆಸ್ತಾಯಿದ್ರು. ಈ ಒಂದು ಪ್ರಕರಣವನ್ನು ಬೇದಿಗಿಳಿದು ಅವರಿಂದ ಸುಮಾರು 50,000 ರೂಪಾಯಿ ಏನು ಅದನ್ನು ಮಾರಿ ಕಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ 50,000 ರೂಪಾಯಿನ ನಾವು ವಶಕ್ಕೆ ಪಡ್ಕೊಂಡು ತನಿಖೆಯನ್ನು ಕೈಗೊಳ್ತಿದ್ದೆವು. ಈಗ ಇವ್ರನ್ನೂ ಕೂಡ ನಾವು ಹಾಲಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ಇವರು ಕೂಡ ನಮ್ಮ ಹದರಿಯಲ್ಲಿ ಕೂಡ ಒಂದು ಪ್ರಕರಣ ಇವರ ವಿರುದ್ಧ ದಾಖಲಾಗಿತ್ತು. ಹದರಿ ಪ್ರಕರಣ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸ್ಪ್ರೇನ ಯೂಸ್ ಮಾಡಿದರು, ಇಲ್ಲಿ ಕಾರದ ಪುಡಿಯನ್ನು ಮಾಡಿದರೆ ಪೆಪ್ಪರ್ ಸ್ಪ್ರೇನ ಯೂಸ್ ಮಾಡಿ ಈ ಥರ ಕೃತ್ಯವನ್ನು ಎಸೆದಿರ್ತಕ್ಕಂಥ ಇಬ್ಬರು ಅಂತರ್ ಜಿಲ್ಲಾ ಸರಗಳರನ್ನು ಕೂಡ ದಾವಣಗೆರೆ ಜಿಲ್ಲಾ ಪೊಲೀಸರು ಬಿಳಿಚೋಡು ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ನೂರ್ ಅಹಮದ್ ಮತ್ತು ಅವರೆಲ್ಲ ಸಿಬ್ಬಂದಿ ವರ್ಗದವರು ಇದನ್ನು ಪತ್ತೆ ಹಚ್ಚಿದ್ದಾರೆ. ಇವೆರಡು ಪ್ರಕರಣಗಳಲ್ಲಿ ನಮ್ಮ ಅಡಿಷನಲ್ ಎಸ್ ಪಿ ಅವರ ಮಾರ್ಗದರ್ಶನ, ಅದ್ರ ಜೊತೆಗೆ ಉಳಿದಂತೆ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಲ್ಲಿ ಭಾಗವಹಿಸಿ ಮಾಡಿದ್ದಾರೆ. ಇದೊಂದು ಇಂಪಾರ್ಟೆಂಟ್ ಪ್ರಕರಣ. 2 ಪ್ರಕರಣಗಳು ನಮ್ಮಿಂದ ಪತ್ತೆ ಮಾಡಿದ್ದೇವೆ. ಬಿಳಿಚೋಡು ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿರ್ತದೆ 27 ಏಪ್ರಿಲ್ 2026 ಈ ಒಂದು ಪ್ರಕರಣದಲ್ಲಿ ಸಾಯಂಕಾಲ ಸುಮಾರು 6:30 ಮತ್ತು 7 ಗಂಟೆ ಮಧ್ಯದಲ್ಲಿ ರಂಗಯ್ಯನದುರ್ಗ ಅರಣ್ಯ ಪ್ರದೇಶದಲ್ಲಿ ಒಂದು ದೇವಸ್ಥಾನಕ್ಕೆ ಜಾತ್ರೆಗೆ ಬಂದಿರ್ತಾರೆ. ಏನು ಪಿರಾದಾಗಿರ್ತಕ್ಕಂಥ ರೇವಣ್ಣ ಅಂತ ಬಿಟ್ಟಡಿ ಅವರ ಹೆಂಡತಿ ಜೊತೆ ಬೈಕಲ್ಲಿ ಜಾತ್ರೆಗೆ ಬಂದಿರ್ತಾರೆ. ಜಾತ್ರೆ ಮುಗಿಸ್ಕೊಂಡು ವಾಪಸ್ ಹೋಗ್ತಿರ್ಬೇಕಾದ್ರೆ ಈ ರಂಗಯ್ಯನದುರ್ಗ ಅರಣ್ಯ ಪ್ರದೇಶದಲ್ಲಿ ಯಾರೋ ಇಬ್ಬರು ಆರೋಪಿಗಳು ಬೈಕ್ನಲ್ಲಿ ಬಂದು ಈ ಪಿರಾದಿದಾರರಿಗೆ ಮತ್ತು ಅವರ ಹೆಂಡತಿಗೆ ಕಾರದ ಪುಡಿ ಹಚ್ಚಿಬಿಟ್ಟು ಸರ ಅನ್ನು ಕಿತ್ಕೊಂಡು ಹೋಗಿರ್ತಾರೆ. ಆ ಸರ ಕೀಳುವ ಪ್ರಯತ್ನದಲ್ಲಿ ಏನು ಇವರ ಪಿರಾದಿದಾರ ಹೆಂಡತಿ ಅದನ್ನು ರೆಜಿಸ್ಟರ್ ಮಾಡ್ತಾರೆ. ಅವರ ಕೊರಳಿರ್ತಕ್ಕಂಥದ್ದನ್ನು ಅದರಲ್ಲಿ ಸ್ವಲ್ಪ ಭಾಗ ಕಿತ್ಕೊಂಡು ಹೋಗಿದೆ, ಅದರಲ್ಲಿ 10 ಗ್ರಾಮನಷ್ಟು ಅವರು ಕಿತ್ಕೊಂಡು ಹೋಗಿದ್ದಾರೆ ಅಂತ ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ. ಅದೇ ರೀತಿ ನಾವು ಚೈನ್ ಸ್ನ್ಯಾಚಿಂಗ್ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಾಗ ಈ ಪ್ರಕರಣದಲ್ಲಿ ಸುಮಾರು